ಬಂಧುಗಳೇ, ದೇಸಿ ವಾಸ್ತು ಮತ್ತು ಮಾಹಿತಿ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ. ನಾನು ಶ್ರೀ ನರಸಪ್ಪ ಕಮ್ಮತಗಿ, ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು. ಇವತ್ತಿನ ಒಂದು ಸಮಾಚಾರ, ಮನೆಯ ಮುಖ್ಯ ಬಾಗಿಲು ಅಥವಾ ಮೇನ್ ಡೋರ್ ಯಾವ ರೀತಿ ಇರಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸಹಕಾರ ಇದ್ದಲ್ಲಿ ಇನ್ನಷ್ಟು ಹೆಚ್ಚಿನ ವಾಸ್ತು ಸಂಬಂಧಿ ನಿಖರವಾದ ಮಾಹಿತಿಗಳು ತಮ್ಮ ಮುಂದೆ ಎನ್ನುತ್ತಾ ಬನ್ನಿ ನೋಡೋಣ. ಮೇನ್ ಡೋರು ಎಲ್ಲಿರಬೇಕು, ಮನೆಗೆ ಮೇನ್ ಡೋರು ಯಾವ ಥರ ಇರಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಇದು ಒಂದು ಮನೆ. ಆಲ್ರೆಡಿ ನಾನು ಪ್ಲ್ಯಾನನ್ನು ಹಾಕಿದ್ದೀನಿ, ಯಾಕಂದರೆ ವಿಡಿಯೋ ಲಾಂಗ್, ಯಾಕಂದರೆ ಇಲ್ಲೇ ಪ್ಲ್ಯಾನ್ ಹಾಕ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂತಂದರೆ ತುಂಬ ಲೆಂದಿ ಆಗುತ್ತೆ ವಿಡಿಯೋ ಅನ್ನೋಂಥದ್ದು. ನಿಮಗೂ ಕೂಡ ಬೇಜಾರಾಗ್ಬೋದು, ಲೆಂದಿ ವಿಡಿಯೋ ನೋಡೋದಕ್ಕೆ ಬೇಜಾರಾಗ್ಬೋದು ಅನ್ನೋದಕ್ಕೋಸ್ಕರ ರೆಡಿ ಪೊಸಿಷನಲ್ಲಿ ಇಟ್ಕೊಂಡೆ ವಿಡಿಯೋ ಮಾಡ್ತಾ ಇರೋದು. ಸೊ ಬನ್ನಿ ನೋಡೋಣ ಯಾವ ರೀತಿ ಮೇನ್ ಡೋರು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು. ಸೊ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ. ಸೊ ಈ ರೀತಿ ಇದ್ದಾಗ ಸದ್ಯಕ್ಕೆ ನಮಗೆ ಪೂರ್ವದಲ್ಲಿ ರೋಡ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಡಬೇಕಂದ್ರೆ ಇಷ್ಟು ಪಾದಗಳನ್ನು ಬಿಟ್ಟು ಇಷ್ಟು ಭಾಗಗಳನ್ನು ಬಿಟ್ಟು ಇದೇ ಅಳತೆಯಲ್ಲಿ ಅಥವಾ ಇಷ್ಟು ಜಾಗ ಬಿಟ್ಟು ಕೊಡಬೇಕು ಅನ್ನುವಂಥದ್ದು ಭಾಳಷ್ಟು ಜನ ಹೇಳ್ತಾರೆ ಅನ್ನುವಂಥದ್ದು. ಸೊ ಸದ್ಯಕ್ಕೆ ನನ್ನ ವಿಚಾರಧಾರೆಯಲ್ಲಿ ನಾನು ಕಂಡುಕೊಂಡಂತಹ ವಾಸ್ತು ವಿಚಾರಧಾರೆಯಲ್ಲಿ ಕಂಡುಕೊಂಡಂಥ ವಿಚಾರ ಏನಪ್ಪ ಅಂತಂದರೆ, ನೀವು ಸದ್ಯಕ್ಕೆ ಸಾಮಾನ್ಯವಾಗಿ ಏನು ಮಾಡ್ತೀವಪ್ಪ ಅಂತಂದರೆ, ಈ ಬಾಗಿಲುಗಳು ಪೂರ್ವ ಈಶಾನ್ಯ ಇರ್ಬೋದು ಅಥವಾ ಪೂರ್ವ ಇರ್ಬೋದು, ದಕ್ಷಿಣ ಆಗ್ನೇಯ ಇರ್ಬೋದು, ಪಶ್ಚಿಮ ಇರ್ಬೋದು, ಪಶ್ಚಿಮ ವಾಯು ಇರ್ಬೋದು, ಉತ್ತರ ಇರ್ಬೋದು, ಉತ್ತರ ಈಶಾನ್ಯ ಇರ್ಬೋದು. ಇಷ್ಟು ಬಾಗಿಲುಗಳು ಸಾಮಾನ್ಯವಾಗಿ ತಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಇದು ಉಚ್ಚ ಸ್ಥಾನದ ಬಾಗಿಲುಗಳು ಅನ್ನುವಂಥದ್ದು. ಸೊ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಬಾಗಿಲುಗಳು ಬರುವಂತಿಲ್ಲ. ಇದೇನು ಲೈನ್ ಹಾಕಿದ್ದೀನಿ, ರೆಡ್ ಲೈನ್ ಹಾಕಿದ್ದೀನಿ. ಸೊ ಇದು ಆರೆಂಜ್ ಕಲರ್ ಒಂದು ಲೈನ್ ಹಾಕಿದ್ದೀನಿ. ಸೊ ಆ ಲೈನ್ ದಾಟಿ ಇಲ್ಲಿ ಬಾಗಿಲುಗಳು, ಈ ಭಾಗದಲ್ಲಿ ಬಾಗಿಲುಗಳು ಮೇನ್ ಡೋರ್ ಆಗಲಿ ಅಥವಾ ಬ್ಯಾಕ್ ಡೋರ್ಗಳಲ್ಲಿ ಬರಕೂಡದು. ಅದೇ ರೀತಿ ಈ ಭಾಗದಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಹಿತ್ತಲು ಬಾಗಿಲಾಗಿರ್ಬೋದು, ಮೇನ್ ಡೋರ್ ಆಗಿರ್ಬೋದು, ಬರಲೇಬಾರದು. ಅದೇ ರೀತಿ ಈ ಭಾಗದಲ್ಲಿ ಕೂಡ ಹಿತ್ತಲು ಬಾಗಿಲು ಅಥವಾ ಬ್ಯಾಕ್ ಡೋರ್ ಅಥವಾ ಮೇನ್ ಡೋರು ಬರಕೂಡದು ಅನ್ನುವಂಥದ್ದು. ಸೊ ಅದೇ ರೀತಿ ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಮೇನ್ ಡೋರ್ ಕೂಡಿಸ್ಬೇಕಂತಂದರೆ ಇಲ್ಲಿ ಮೇನ್ ಡೋರ್ ಇಟ್ಕೊಂಡಾಗ ಇದೇನಿರುತ್ತೆ ನೋಡಿ, ಬಾಗಿಲು ಈ ಗೋಡೆಗೆ ತಾಗಿದಂತೆ ಇರಬೇಕು ಅನ್ನುವಂಥದ್ದು. ಓಕೆ, ಇಲ್ಲೇನು ನಾವು ಮೇನ್ ಡೋರ್ ಇಟ್ಕೊಂತೀವಿ, ಈ ಬಾಗಿಲು ಪಡಕ ಅಂತ ಹೇಳ್ತೀವಿ ಅಥವಾ ಡೋರ್ ಅಂತ ಹೇಳ್ತೀವಿ. ಆ ಡೋರು ಈ ವಾಲಿಗೆ, ಉತ್ತರದ ವಾಲಿಗೆ ಟಚ್ ಆಗೋ ಹಾಗೆ ಇರಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ನೀವು 6 ಇಂಚು ಅಥವಾ 9 ಇಂಚು ಬಿಟ್ಟು ನೀವು ಚೌಕಟ್ಟನ್ನು ಕೂಡಿಸಬೇಕು. ಅಂದರೆ ಆ ಬಾಗಿಲು ಈ ಉತ್ತರದ ಗೋಡೆಗೆ ತಾಗುವಂತೆ ಇರಬೇಕು ಅನ್ನುವಂಥದ್ದು. ಅದೇ ರೀತಿ ಇಲ್ಲಿ ಬಾಗಿಲು ಟಚ್ ಆದಾಗ ಯಾವುದೇ ರೀತಿ ಕಿಟಕಿಗಳು ಬರಬಾರದು, ಬಾಗಿಲು ಹಿಂದ್ಗಡೆ ಯಾವುದೇ ರೀತಿ ಕಿಟಕಿಗಳು ಬರಬಾರದು. ಅಥವಾ ಈ ಬಾಗಿಲಿಗೆ ಮಧ್ಯದಲ್ಲಿ ಬಾಗಿಲು ಪಡಕ ಬಂದು ಕುತ್ಕೋಬಾರ್ದು ಅನ್ನೋಂಥದ್ದು. ಕಿಟಕಿಯ ಮಧ್ಯಭಾಗದಲ್ಲಿ ಅಥವಾ ಕಿಟಕಿಗೆ ಅಡ್ಡವಾಗಿ ಯಾವುದೇ ಕಾರಣಕ್ಕೂ ಬಾಗಿಲು ಪಡಕಗಳು ಕೂಡಿಸಬಾರದು ಅನ್ನುವಂಥದ್ದು. ಸೊ ಕಿಟಕಿಗಳನ್ನು ಈ ರೀತಿ ಇಟ್ಕೋಬಹುದು. ಅದೇ ರೀತಿ ನೀವು ಯಾವುದೇ ಬಾಗಿಲು ಇಟ್ಕೊಳ್ಳಿ, ಉತ್ತರದಲ್ಲಿ ಬಾಗಿಲಿದ್ರು ಅಷ್ಟೇ, ಉತ್ತರ ಈಶಾನ್ಯದಲ್ಲಿದ್ದರೂ ಅಷ್ಟೇ, ಪೂರ್ವ ಈಶಾನ್ಯದಲ್ಲಿದ್ದರೂ ಅಷ್ಟೇ, ಅಥವಾ ಇಲ್ಲಿ ಪಶ್ಚಿಮ ವಾಯುದಲ್ಲಿದ್ದರೂ ಕೂಡ ಬಾಗಿಲು ಪಡಕ ಗೋಡೆಗೆ ತಾಗುವಂತೆ ಇರಬೇಕು ಅನ್ನುವಂಥದ್ದು. ಅದೇ ರೀತಿ ಕಿಟಕಿಗಳು ಬಾಗಿಲು ಹಿಂದ್ಗಡೆ ಬರೋದಾಗಲಿ ಅಥವಾ ಬಾಗಿಲು ಕಿಟಕಿಯ ಮಧ್ಯದಲ್ಲಿ ಬಾಗಿಲು ಬಂದು ಗೋಡೆಗೆ ನಿಂತ್ಕೊಳ್ಳೋದಾಗಲಿ ದಯವಿಟ್ಟು ಇರಬಾರದು ಅನ್ನುವಂಥದ್ದು. ಕುತ್ತು ಅನ್ನುವಂಥದ್ದು ಬರುತ್ತೆ. ಸೊ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಪೂಜಾ ರೂಮನ್ನು ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ಪೂಜಾ ರೂಮ್ ಮಾಡಿದಾಗ ಇಲ್ಲಿ ಪೂರ್ವದ ಬಾಗಿಲು, ಇದು ಪೂರ್ವದ ಬಾಗಿಲು, ಇದು ಪೂರ್ವ ಈಶಾನ್ಯದ ಬಾಗಿಲು. ಇಲ್ಲಿ ಪೂಜಾ ರೂಮ್ ಮಾಡಿಕೊಂಡಾಗ ಈ ಬಾಗಿಲು ಪಡಕ ಇದು ಪೂಜಾ ರೂಮಿನ ಗೋಡೆಗೆ ತಾಗುವಂತಿರಲಿ, ಏನೂ ಸಮಸ್ಯೆ ಇಲ್ಲ. ಆದರೆ ಅತಂತ್ರವಾಗಿ ನಿಲ್ಲಬಾರದು ಬಾಗಿಲು. ಇಲ್ಲಿ ಬಾಗಿಲ ಇಟ್ಟಿರ್ತೀರಿ, ಈ ಗೋಡೆಗೆ ಟಚ್ ಆಗೋದಿಲ್ಲ, ಅದು ಇಷ್ಟೇ ಬಂದು ನಿಂತ್ಕೊಂಡ್ಬಿಡುತ್ತೆ, ಇಲ್ಲಿಷ್ಟು ಗ್ಯಾಪ್ ಇರುತ್ತೆ. ಆ ರೀತಿ ಯಾವುದೇ ಥರ ವ್ಯವಸ್ಥೆ ಮಾಡಿಕೊಳ್ಳಬೇಡಿ ಅನ್ನುವಂಥದ್ದು. ಅದೇ ರೀತಿ ಒಂದು ವೇಳೆ
ಬಾಗಿಲ ಈ ಕಡೆನ ಗೋಡೆ ಇಲ್ಲ ಈ ಕಡೆನ ಗೋಡೆ ಇಲ್ಲ ಅಂದಾಗ ಇದು ಗೋಡೆ ಇಲ್ಲ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನಾದ್ರು ಒಂದು ಉತ್ತರದ ಬಾಗಿಲ ಇಟ್ಕೊಂಡ್ರಿ ಅಂತ ತಿಳ್ಕೊಳ್ಳಿ. ಈ ಕಡೆ ಇಲ್ಲಿ ಗೋಡೆ ಬಂತು ಅಥವಾ ಇಲ್ಲಿ ಒಂದು ಏನೋ ಗೋಡೆ ಬಂತು. ಇದು ಏನಪ್ಪಾ ಅಂದ್ರೆ ಇಲ್ಲಿ ಬಾಗಿಲ ಇಟ್ಕೋಬೇಕಂದ್ರೆ ನೀವು ಡಬಲ್ ಪಡಕ ಇರುವಂತ ಬಾಗಿಲನ್ನ ಇಟ್ಕೋಬೇಕಾಗತ್ತೆ. ಸಿಂಗಲ್ ಡೋರ್ ಇಟ್ಕೊಂಡ್ರೆ ವಾಲಿಗೆ ಟಚ್ ಆಗಬೇಕು. ಒಂದ್ ವೇಳೆ ವಾಲಿಗೆ ಟಚ್ ಆಗಲ್ಲ, ನಾವು ರೂಮ್ ಅಥವಾ ಮಧ್ಯದಲ್ಲೇ ಇಟ್ಕೊಂಡಿದ್ವಿ ಅಂತಂದ್ರೆ ನೀವೇನ್ ಮಾಡಬೇಕು, ಡಬಲ್ ಪಡಕ ಇರುವಂಥದ್ದು, ಡಬಲ್ ಬಾಗಿಲಿರುವಂತಹ ಬಾಗಿಲನ್ನೇ ನೀವು ಇಟ್ಟಿಕೊಳ್ಳಬೇಕು ಎನ್ನುವಂಥ ವಿಚಾರ. ಸೊ ಇದೊಂದು ಚಿಕ್ಕದಾಗಿರುವಂತಹ ವಿಚಾರ, ಅದಕ್ಕೋಸ್ಕರ ದಯವಿಟ್ಟು ಇಂಥ ತಪ್ಪುಗಳನ್ನು ಮಾಡಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರಿಗೆ ಇದು ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಇರುತ್ತೆ, ಕರೆ ಮಾಡಿ 2-3 ನಿಮಿಷ ಫ್ರೀ ಸಜೆಷನ್ ತೆಗೆದುಕೊಳ್ಳಬಹುದು ಎನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿಯವರೆಗೂ ನಮಸ್ಕಾರಗಳು.